Healthy morning. Healthy morning. Happy morning. Happy morning. ಆಲ್ಮೋಸ್ಟ್ ಸುಮಾರು ಎಪಿಸೋಡ್ಗಳಿಂದ ಒಂದೊಂದಾಗಿ ವಿಷಯಗಳನ್ನ ಕವರ್ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಇವತ್ತಿನ ವಿಷಯ ಹೆಂಗೆ ಊಟವನ್ನು ಮಾಡೋದು, ಯಾವ ಊಟವನ್ನು ಮಾಡಬೇಕು, ಎಲ್ಲಿ ಕೂತ್ಕೊಂಡು ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅಂತ. ಸೊ ಮೊದಲನೇದಾಗಿ ಹೆಂಗ್ ಊಟ ಮಾಡಬೇಕು, ಯಾವ್ದು ಮಾಡಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಸೆಕೆಂಡ್ ಪಾಯಿಂಟ್ ಇಂದ ಏನ್ ಮಾತಾಡಕ್ ಹೋಗ್ತಾ ಇದ್ದೀನಿ, 7 ಪಾಯಿಂಟ್ 8 ಪಾಯಿಂಟ್ 10ನೇ ಪಾಯಿಂಟ್ ವರೆಗೂ ಫಸ್ಟ್ ಪಾಯಿಂಟ್ ಮಾಡಿದ್ರೇನೆ ಮಿಕ್ಕಿರೋ 8-9 ಪಾಯಿಂಟ್ಗೆ ರಿಸಲ್ಟ್ ಬರೋದು. ಇಲ್ಲ ಅಂತಿದ್ರೆ ಮಿನಿಮಮ್ ರಿಸಲ್ಟೇ ಬರೋದು. ಮೊದಲನೇ ಪಾಯಿಂಟ್ ಮತ್ತೆ ಜ್ಞಾಪಿಸ್ತಾ ಇರೋದು, ಎಲ್ಲರೂ ನೋಡಿದೀರಾ, ಕಣ್ಣನ್ ಮಾಡೋದು, ಕೈ ಕಪ್ಪನ್ನು ಮಾಡೋದು, ಜಲನೀತಿ ಮಾಡೋದು, ಎನಿಮಾ ಟಬ್ ಅನ್ನು ಯೂಸ್ ಮಾಡೋದು. ಹೆಂಗೆ ಅಂತ, ಎನಿಮಾ ಟಬ್ ಅನ್ನು ಯೂಸ್ ಮಾಡಿದ್ರೇನೆ ಪಾಯಿಂಟ್ ನಂಬರ್ 1 ಇನ್ ಮೇಲೆ ಹೇಳ್ತಾ ಇರೋ ಪಾಯಿಂಟ್ಸ್ ಎಲ್ಲ ವರ್ಕ್ ಆಗೋದು. ಅಲ್ಲಿ ತನಕ ವರ್ಕ್ ಆಗುತ್ತೆ, ಅರ್ಧಂಬರ್ಧ ವರ್ಕ್ ಆಗುತ್ತೆ. ಏನಕ್ಕೆ ಈ ಒಂದು ಬೆನಿಫಿಟ್ ನನಗೆ ಸಿಗ್ತಾ ಇಲ್ಲ ಅಂತ ಅನ್ಕೊಂಡಿದ್ರೆ ಫಸ್ಟ್ ಪಾಯಿಂಟ್ ಮತ್ತೆ ನೋಡಿ ಗೊತ್ತಾಗುತ್ತೆ. ಎನಿಮಾ ಟಬ್ ನಾವು ಯೂಸ್ ಮಾಡಲೇಬೇಕು. ಫಸ್ಟ್ 1 ತಿಂಗಳು ಡೈಲಿ ಪ್ರತಿದಿನ ಒಂದೊಂದ್ಸತಿ, 2ನೇ ತಿಂಗಳಿಂದ ಆಲ್ಟರ್ನೇಟ್ ಡೇಸು ಅಂದ್ರೆ ತಿಂಗಳಿಗೆ 15 ಸತಿ, 3ನೇ ತಿಂಗಳಿಂದ ಲೈಫ್ ಟೈಮ್ ವಾರಕ್ಕೊಂದ್ಸತಿ ಯೂಸ್ ಮಾಡಿದ ತಕ್ಷಣ ಏನೇನು ನಾವು ಫುಡ್ ತಗೊಳ್ತೀವಿ, ಆ ಫುಡ್ ತಗೊಂಡು ನಮ್ಗೆ ಬೆನಿಫಿಟ್ ಬರಬೇಕು, ಅದರಲ್ಲಿ ಲಾಭ ಬರಬೇಕು, ಅದರಲ್ಲಿ ನಮ್ಗೆ ಆರೋಗ್ಯ ಬರಬೇಕು ಅಂತಿದ್ರೆ ಬೇಡದೇ ಇರೋದೆಲ್ಲ ಫಸ್ಟ್ ಖಾಲಿ ಆಗ್ಬೇಕು. ಬೇಡದೇ ಇರೋ ವೈರಸ್ ಇದ್ದೇ ಇರುತ್ತೆ, ಬೇಡದೇ ಇರೋ ಬ್ಯಾಕ್ಟೀರಿಯಾ. ಹೆಂಗೆ ನಾವು ಹಲ್ಲು ಉಜ್ತೀವೋ ಚೂರ್ ಉಳ್ಕೊಂಡ್ಬಿಡುತ್ತೋ ಅದಕ್ಕೆ ತಾನೇ ನಾವು ಹಲ್ಲು ಉಜ್ಜೋದು. ರಾತ್ರಿನಾದ್ರೂ ಬೆಳಗ್ಗೆನಾದ್ರೂ ಒಂದ್ಸತಿ 2 ಸತಿ ಯಾಕೆ ಹಲ್ಲು ಉಜ್ತೀವಿ ಅಂತಿದ್ರೆ ಹಲ್ಲಲ್ಲೂ ಸಿಕ್ಕಾಕೊಂಡಿರುತ್ತೆ ಬ್ಯಾಕ್ಟೀರಿಯಾ, ವೈರಸ್, ಕ್ರಿಮಿಗಳು, ಜರ್ಮ್ಸ್ ಎಲ್ಲ. ಅದನ್ನ ಕ್ಲೀನ್ ಮಾಡಕ್ಕೆ ಸೊ ಹಲ್ಲಿಗೆ ಎಷ್ಟು ಎಫರ್ಟ್ ತಗೊಳ್ತೀವಿ, ಮುಖಕ್ಕೆ ಎಷ್ಟು ಎಫರ್ಟ್ ತಗೊಳ್ತೀವಿ, ಕೈಗಳಿಗೆ ಎಷ್ಟು ಎಫರ್ಟ್ ತಗೊಳ್ತೀವಿ, ಆಮೇಲೆ ಮೈಗೆ ಎಷ್ಟು ಎಫರ್ಟ್ ತಗೊಳ್ತೀವಿ ಕ್ಲೀನ್ ಆಗಿಡ್ಬೇಕು ಅಂತ. ಸ್ಟಮಕ್ ಏನ್ ಮಾಡ್ತಾ ಇದೀವಿ, ಹೊಟ್ಟೆಗೆ ಏನ್ ಮಾಡ್ತಾ ಇದೀವಿ, ಇಂಟೆಸ್ಟೈನ್ ಏನ್ ಮಾಡ್ತಾ ಇದೀವಿ. ಇಷ್ಟು ವರ್ಷಗಳಿಂದ ಚೂರ್ ಉಳ್ಕೊಂಡ್ ಬಂದಿರುತ್ತಲ್ಲ, ಚೂರೇ ಸಾಕಲ್ಲ, ಒಂದು ಬ್ಯಾಕ್ಟೀರಿಯಾ ಸಾಕಲ್ಲ, ಅನ್ಹೆಲ್ತಿ ಬ್ಯಾಕ್ಟೀರಿಯಾ ಸಾಕಲ್ಲ. ಸೊ ಅದನ್ನ ಪಾಯಿಂಟ್ ನಂಬರ್ 1, ಫುಡ್ ಏನ್ ತಿನ್ನೋದು, ಹೆಂಗ್ ತಿನ್ನೋದಕ್ಕಿಂತ ಮುಂಚೆ ತಿಂದಿರೋ ಫುಡ್, ಅನ್ಡೈಜೆಸ್ಟೆಡ್ ಫುಡ್ ಹೊರಗೆ ತಗ್ಗಿಸ್ಬೇಕು ಅಂತಿದ್ರೆ ಫಸ್ಟ್ ಎನಿಮಾ. 2ನೇದು ಫುಡ್ ಅಂದಿದ ತಕ್ಷಣ ಎಷ್ಟೋ ಜನಕ್ಕೆ ಅನ್ಸುತ್ತೆ ಕರೆಕ್ಟ್ ಆಗಿ ಈಗ ಡಯಟಿಷಿಯನ್ ತರ ಬಹಳ ಸರ್ ಮಾತಾಡ್ತಾರೇನೋ, ಎಷ್ಟು ಇಡ್ಲಿ ತಿನ್ಬೇಕು, ಎಷ್ಟು ಚಪಾತಿ ತಿನ್ಬೇಕು, ಎಷ್ಟು ರೈಸ್ ತಿನ್ಬೇಕು, ತುಪ್ಪ ಹಾಕೋಬೇಕು ಹಾಕೋಬಾರ್ದ ಅಂತ. ನಮ್ದ್ರಲ್ಲಿ ನ್ಯಾಚುರೋಪತಿಯಲ್ಲಿ ಹೆಂಗಿದೆ ಅಂತಿದ್ರೆ ನನ್ನ ಜವಾಬ್ದಾರಿ, ನನ್ನ ಆರೋಗ್ಯ ನನ್ನ ಜವಾಬ್ದಾರಿಯಲ್ಲಿ ಹೆಂಗಿದೆ ಅಂತಿದ್ರೆ ನೀವ್ ಯಾವ ಫುಡ್ ಬೇಕಾದ್ರೂ ತಿನ್ಬೋದು, ಎಷ್ಟು ಬೇಕಾದ್ರೂ ತಿನ್ಬೋದು. ಎಷ್ಟೋ ಮಕ್ಕಳುಗಳು ಅರಳ್ತಾ ಇದೆ. ಎಸ್, ಬಿಕಾಸ್ ಎಷ್ಟೋ ಜನಕ್ಕೆ ಏನ್ ಅನ್ಸ್ತಾ ಇತ್ತು ಅಂತಿದ್ರೆ ನಾನು ಫುಡ್ ಜಾಸ್ತಿ ತಿಂತಾ ಇರೋದ್ರಿಂದ ನಂದು ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ನಾನು ಫುಡ್ ಜಾಸ್ತಿ ತಿಂತಾ ಇರೋದ್ರಿಂದ ನನ್ನ ಅನಾರೋಗ್ಯ ಜಾಸ್ತಿ ಆಗ್ತಾ ಇದೆ ಅಂತ. ಒಂದು ಪಾಯಿಂಟ್ ತಿಳ್ಕೊಬೇಕಾಗಿರೋದು, ನಮ್ಮ ಶರೀರ ಅಷ್ಟು ಫುಡ್ ಕೇಳ್ತಾ ಇದೆ ಅಂತಿದ್ರೆ ನಮ್ಮ ಶರೀರಕ್ಕೆ ಅಷ್ಟು ಫುಡ್ ಬೇಕು ಅಂತ ಅರ್ಥ. ಎಷ್ಟೇ ಟೇಸ್ಟ್ ಇರ್ಲಿ, ಒಂದು ಲೆವೆಲ್ ಆದ್ಮೇಲೆ ಹೇಳುತ್ತೆ ಶರೀರ ಬೇಡ ಅಂತ, ಅಂದ್ರೆ ಆ ಟೈಮಲ್ಲಿ ನಿಲ್ಸ್ಬೋದು ಅಂತಿದ್ರೆ ಯಾವ ಫುಡ್ ಬೇಕಾದ್ರೂ ತಿನ್ಬೋದು, ಎಷ್ಟು ಬೇಕಾದ್ರೂ ತಿನ್ಬೋದು, ಇಲ್ಲಿ ತನಕನೂ ತಿನ್ಬೋದು. ಪ್ರತಿದಿನ 3 ಹೊತ್ತು ತಿನ್ಬೋದು, 4 ಹೊತ್ತು ತಿನ್ಬೋದು. ಒಂದೇ ರೂಲ್ ಇರೋದು ಫುಡ್ಗೆ, ಹೊಟ್ಟೆ ಹಸಿದಾಗ ಮಾತ್ರ ತಿನ್ಬೇಕು. ಯಾರು ಬೇಕಾದ್ರೂ, ಯಾವ ವಯಸ್ಸಲ್ಲಿ ಬೇಕಾದ್ರೂ, ಎಂತ ಫುಡ್ ಬೇಕಾದ್ರೂ, ಎಲ್ಲಿಂದ ಬೇಕಾದ್ರೂ, ಎಷ್ಟು ಬೇಕಾದ್ರೂ ತಿನ್ಬೋದು. ಫುಡ್ಗೆ ಒಂದೇ ಒಂದು ನಿಯಮ ಇರೋದು, ಮೇನ್ ನಿಯಮ ಏನು ಅಂತಿದ್ರೆ ಯಾವಾಗ ನನ್ನ ಹೊಟ್ಟೆ ಹಸಿವಾಗುತ್ತೋ ಅವಾಗ ಮಾತ್ರ ತಿನ್ಬೇಕು. ಸೊ ಎಷ್ಟೋ ಜನಕ್ಕೆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಅಂತ ಇರುತ್ತೆ. ಸರ್ ನಮ್ಗೆ ಲಂಚ್ ಬ್ರೇಕ್ ಕೊಡ್ತಾ ಇರೋದು ಸ್ಕೂಲ್ ಕಾಲೇಜಲ್ಲಿ 12:30 1 ಗಂಟೆ ತನಕ. ಐ ಅಂಡರ್ಸ್ಟ್ಯಾಂಡ್. ಎಷ್ಟೋ ಜನಕ್ಕೆ ಆಫೀಸ್ಗಳಿಗೆ ಹೋಗ್ತಾ ಇರ್ತೀರಾ, 1:30 2 ಗಂಟೆ ಮಾತ್ರ ಸರ್ ಲಂಚ್ ಬ್ರೇಕ್. ನಮ್ ಹೊಟ್ಟೆ ಅಶುದ್ಧಿ ಆಗದೆ ಹೋದರೆ ಅವಾಗ ತಿಂದೆ ಹೋದ್ರೆ ಯಾವಾಗ ತಿನ್ನೋದು ಅಂತ. ಐ ಅಂಡರ್ಸ್ಟ್ಯಾಂಡ್. ತಿಂಗಳಲ್ಲಿ 90 ಸತಿ ಊಟ ಮಾಡ್ತಿದೀವಿ, ತಿಂಡಿ ತಿಂತಾ ಇದೀವಿ ಅಂತ ಅನ್ಕೊಳ್ಳೋಣ. ದಿನಕ್ಕೆ 3 ಸತಿ ಅಂತ ತಗೊಂಡ್ರು, 1 ತಿಂಗಳಲ್ಲಿ 90 ಸತಿ ಹೊಟ್ಟೆ ತುಂಬಿಸ್ಕೊಳ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಈಗ 90 ಸತಿನೂ ಹೊಟ್ಟೆ ಹಸಿವಾಗಿದ್ಯೋ ಹಸಿವು ಆಗಿಲ್ದೆ ಹೋದ್ರು ನಾವು ಊಟ ಮಾಡ್ತಿದೀವಲ್ಲ. ಇನ್ನು ನಾವು ಗಮನಿಸಬೇಕಾಗಿರೋದು, ಈ ತಿಂಗಳಲ್ಲಿ 30 ಸತಿ ಹೊಟ್ಟೆ ಹಸಿದಾಗ ಮಾತ್ರ ನಾನು ಊಟ ಮಾಡ್ತೀನಿ. ನೆಕ್ಸ್ಟ್ ತಿಂಗಳಲ್ಲಿ 35 ಸತಿ ಹೊಟ್ಟೆ ಹಸಿದಾಗ ಮಾತ್ರ ನಾನು ಊಟ ಮಾಡ್ತೀನಿ. ನೆಕ್ಸ್ಟ್ 40 ಸತಿ. 90 ಸತಿಯಲ್ಲಿ 3-4 ತಿಂಗಳಷ್ಟೊತ್ತಿಗೆ 46 ಸತಿನಾದ್ರೂ ನೀವು ಹೊಟ್ಟೆ ಹಸಿದಾಗ ಮಾತ್ರ ಊಟ ಮಾಡಿದ್ರೆ ಪ್ರಪಂಚದಲ್ಲಿ ನಮ್ಮಷ್ಟು ಆರೋಗ್ಯವಂತರು ಇನ್ನೊಬ್ರು ಸಿಗಲ್ಲ. 90 ಸತಿನೂ ಹೊಟ್ಟೆ ಹಸಿವಾದ್ಮೇಲೆ ಊಟ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ.
ನಿಧಾನಕ್ಕೆ ಶುರು ಮಾಡಿ. 10 ಸತಿ, 15 ಸತಿ, 20 ಸತಿ, 30 ಸತಿ, 40 ಸತಿ, 45 ಸತಿ ಮಾಡಿ. 3 ತಿಂಗಳು ತಗೊಳ್ಳಿ. ಹೊಟ್ಟೆ ಹಸಿದಾಗ ಮಾತ್ರ ನಾನು ಊಟ ಮಾಡ್ತೀನಿ ಅಂತ ಹೇಳ್ಬಿಡಿ. ನಿಮ್ಮ ಆರೋಗ್ಯ ಎಷ್ಟು ಸತಿ ಹೊಟ್ಟೆ ಹಸಿದಾಗ ಊಟ ಮಾಡ್ತೀರೋ ಅಷ್ಟು ಪೀಕ್ ಹೋಗ್ತಾನೆ ಇರುತ್ತೆ. ಇದು ಒಂದೇ ಮಂತ್ರ ಫುಡ್ ತಿನ್ನೋಕೆ ಇಂಪ್ಲಿಮೆಂಟ್ ಮಾಡಿದ್ರು ಸಾಕು. ಮಿಕ್ಕಿರೋದೆಲ್ಲ ಕೇಳಿಸ್ಕೊಳ್ಳಿ. ಎಷ್ಟೆಷ್ಟು ಅಪ್ಲೈ ಮಾಡಕ್ಕಾಗುತ್ತೋ ಅಷ್ಟಷ್ಟು ಅಪ್ಲೈ ಮಾಡಿ. ಫಾರ್ ಎಕ್ಸಾಂಪಲ್, ನಮ್ಗೆಲ್ಲ ಏನ್ ಹೇಳ್ಕೊಟ್ಟಿದ್ದಾರೆ ಅಂತಿದ್ರೆ ಟೈಮ್ ಊಟ ಮಾಡಬೇಕು. ಟೈಮ್ ಊಟ ಮಾಡಿದ್ರೆ ಆರೋಗ್ಯ. ಇವತ್ತಿಂದ ನಮ್ ಕಾನ್ಸೆಪ್ಟ್ ಏನು ಅಂತಿದ್ರೆ ಟೈಮ್ ಊಟ ಮಾಡಿದ್ರೆ ಅನಾರೋಗ್ಯ, ರೋಗ. ಹೊಟ್ಟೆ ಹಸಿದಾಗ ಊಟ ಮಾಡಿದ್ರೆ ಆರೋಗ್ಯ, ಹೆಲ್ತ್ ಒಂದೇ ಬರುತ್ತೆ. ಈ ಕಾನ್ಸೆಪ್ಟ್ ಅನ್ನ ನಾವು ಚೇಂಜ್ ಮಾಡ್ಕೋಬೇಕು. ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ, ಬಿಕಾಸ್ ಇದು ಸೈಂಟಿಫಿಕ್ ಯುಗ. 50 ವರ್ಷದ ಹಿಂದೆ, 100 ವರ್ಷದ ಹಿಂದೆ ನಮ್ಮ ಅಜ್ಜ ಮುತ್ತಜ್ಜ ಎಲ್ಲ ಹಂಗೆ ಮಾಡ್ತಾ ಇದ್ರು. ಅಜ್ಜಿ ಮುತ್ತಜ್ಜರಿ ಎಲ್ಲ ಹಂಗೆ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು ನಮ್ಮ ತಂದೆ ಕೇಳಿಸ್ಕೊಳ್ಳಿಲ್ಲ. ಅವ್ರು ಹೇಳಿದ್ರು ನಾವು ಕೇಳಿಸ್ಕೊಳ್ಳೋಕೆ ಅಡಿಯಿಲ್ಲ. ಬಿಕಾಸ್ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿಲ್ಲ ನಮ್ಗೆ. ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಹೊಟ್ಟೆ ಹಸಿದಾಗ ಮಾತ್ರ ನಾವು ಊಟ ಮಾಡಬೇಕು ಅಂತ. ಒಂದು ಹೆಂಗಸಿದ್ದಾರೆ, ಶ್ರೀಮಂತ ಹೆಂಗಸು. ಮನೆಯಲ್ಲಿ ಬೆಳಗ್ಗೆ 6 ಇಡ್ಲಿ ತಿಂತಿದ್ದಾರೆ 9:30 ಅಷ್ಟೊತ್ತಿಗೆ. 9:30 ಟಿವಿ ಹಾಕೊಂಡು ಇರೋ ಬರೋ ಸೀರಿಯಲ್ಸ್ ಎಲ್ಲ ನೋಡ್ತಿದ್ದಾರೆ, ಇರೋ ಬರೋ ಹಾಡುಗಳೆಲ್ಲ ನೋಡ್ತಿದ್ದಾರೆ, ಇರೋ ಬರೋ ಮೂವೀಸ್ ಏನೇನಿದೆ ಬರ್ತಿದ್ದಾರೆ ನೋಡ್ತಿದ್ದಾರೆ. 2:30 ಆಯ್ತು. ಸಡನ್ ಆಗಿ ಅವ್ರು ಟಿವಿಯಿಂದ ಕಣ್ಣು ಆ ಕಡೆಗೆ ಹೋದಾಗ ಅಲ್ಲಿ ಕ್ಲಾಕ್ ಅಲ್ಲಿ ತೋರಿಸ್ತಾ ಇತ್ತು ಗಡಿಯಾರದಲ್ಲಿ 2:30 ಆಗಿದೆ ಅಂತ. 2:30 ಹೋಗ್ಬಿಟ್ಟು ಅಯ್ಯೋ ಮರ್ತೋಗ್ಬಿಟ್ಟಿದೆ ಲಂಚ್ ಮಾಡಕ್ಕೆ ಅಂತ ಮತ್ತೆ ಲಂಚ್ ತಿಂತಿದ್ದಾರೆ. ಲಂಚ್ ಮಾಡೋದು ಮರ್ತೋಗಿದ್ದೀರಾ ಅಂತಿದ್ರೆ ಶರೀರಕ್ಕೆ ಲಂಚ್ ಬೇಡದಾಗಿತ್ತು. ಯಾವಾಗ ನೀವು ಟೈಮ್ ಆಗಿದೆ ಅಂತ ಊಟ ಮಾಡ್ತೀರೋ ಡೈಜೆಸ್ಟಿವ್ ಜ್ಯೂಸಸ್ ರೆಡಿ ಆಗಿಲ್ಲ, ಹೈಡ್ರೋಕ್ಲೋರಿಕ್ ಆಸಿಡ್ ರೆಡಿ ಆಗಿಲ್ಲ, ಸಲೈವ ನಮ್ಮ ಲಾಲಾರಸ ಏನಿದೆ, ಸಲೈವ ಏನಿದೆ, ಜೊಲ್ಲೇನಿದೆ ರೆಡಿ ಆಗಿಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಹೊಟ್ಟೆ ಹಸುವುದೇ ಊಟ ಮಾಡಿದ್ರೆ ರೋಗ. ಇನ್ನೊಂದು, ಒಬ್ರು ಹೆಂಗಸು, ಬಡವರ ಹೆಂಗಸು 6 ಇಡ್ಲಿ ತಿಂದಿದ್ದಾರೆ ಬೆಳಗ್ಗೆ 9:30. ಸಖತ್ ಅಂದ್ರೆ ಸಖತ್ ಕೆಲಸ, ಗಾರೆ ಕೆಲ್ಸಕ್ಕೆ ಹೋಗಿದ್ದಾರೆ. 11:30 ಅಷ್ಟೊತ್ತಿಗೆ ಹೊಟ್ಟೆ ಹಸು ಶುರು ಆಗ್ಬಿಟ್ಟಿದೆ. ಆದ್ರೆ ಅವ್ರ ಮೈಂಡ್ ಅಲ್ಲಿ ಇದೆ 1:30 ನನ್ನ ಲಂಚ್ ಟೈಮು ಅಂತ. 11:30 1:30 ಆ ರೋಗ ಶುರು ಆಗೋದು. ಯಾವಾಗ ಹೊಟ್ಟೆ ಹಸು ಆಗುತ್ತೋ ತಿನ್ಬಿಡೋದು. ಎಷ್ಟು ಬೇಕಾದ್ರೂ ತಿನ್ಬೋದು, ಏನ್ ಬೇಕಾದ್ರೂ ತಿನ್ಬೋದು. ನಂಬರ್ 1. ನಂಬರ್ 2, ನಂಬರ್ 3, ಯಾವಾಗ ನಾವು ಬಾಯಲ್ಲಿ ಫುಡ್ ಹಾಕೊಳ್ತೀವೋ ಲಾಲಾರಸದ ಜೊತೆಗೆ ಬೆರೆದುಕೊಂಡು ತಿನ್ಬೇಕು ನಾವು. ಎಷ್ಟೋ ಜನ ನಾವೇನ್ ಮಿಸ್ಟೇಕ್ ಮಾಡ್ತಾ ಇದೀವಿ ಅಂತಂದ್ರೆ ಬಾಯಲ್ಲಿ ಹಾಕೊಂಡಿದ ತಕ್ಷಣ ಟೈಮ್ ಇಲ್ಲ. ಈಗ ಸಿಟಿ ಲೈಫ್ ಅಲ್ಲಿ, ಇನ್ಕ್ಲೂಡಿಂಗ್ ಹಳ್ಳಿಗಳ ಲೈಫ್ ಅಲ್ಲಿ ಸ್ಪೀಡು ಎಲ್ಲ ಸ್ಪೀಡ್ ಆಗಿರೋದ್ರಿಂದ ಲಾಲಾರಸದ ಜೊತೆಗೆ ಅಗೀದೆ ಹಂಗೆ ನುಗ್ತಾ ಇದೀವಿ. ಸೊ ಎಷ್ಟು ಬೇಗ ನೀವು ನುಗ್ತೀರೋ ಅಷ್ಟು ಅನಾರೋಗ್ಯ. ಎಷ್ಟು ನಿಧಾನಕ್ಕೆ ಬಿಕಾಸ್ ಲಾಲಾರಸದಲ್ಲೇನೆ ಜಾಸ್ತಿ ಡೈಜೆಸ್ಟಿವ್ ಜ್ಯೂಸಸ್ ಇರೋದು. ನಮ್ಮ ಸಲೈವ ಅಲ್ಲೇ ಜಾಸ್ತಿ ಎನ್ಸೈಮ್ಸ್ ಇರೋದು. ಆ ಎನ್ಸೈಮ್ಸ್ ಏನೇ ನಮ್ಮ ಫುಡ್ ಅನ್ನ ಡೈಜೆಸ್ಟ್ ಮಾಡಕ್ಕೆ ಬೇಕಾಗಿರೋದು. ಯೋಚನೆ ಮಾಡಿ, ಎಷ್ಟೋ ಜನಕ್ಕೆ ನಿಧಾನಕ್ಕೆ ತಿನ್ನೋದು ಅಂತ ಹೇಳಿದ ತಕ್ಷಣ ನಿಧಾನ ಅಂತಿದ್ರೆ ಏನು ಅಂತ ಕೇಳ್ತಾರೆ. 2 ಚಪಾತಿ ನೀವು ಫಾಸ್ಟ್ ಆಗಿ ತಿಂದ್ರೆ ವೆಯ್ಟ್ ಹಾಕ್ತೀರಾ. 4 ಚಪಾತಿ ತಿಂದ್ರೆ ನೀವು ನಿಧಾನಕ್ಕೆ ವೆಯ್ಟ್ ಕಡಿಮೆ ಮಾಡ್ಕೊಳ್ತೀರ. ಎಷ್ಟೋ ಜನಕ್ಕೆ ಸಿಟಿಯಲ್ಲಿ ವೆಯ್ಟ್ ಕಾನ್ಶಿಯಸ್ ಆಗ್ಬಿಟ್ಟಿದ್ದೇವೆ. ಅವ್ರೇನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಕಮ್ಮಿ ತಿಂದಿದ ತಕ್ಷಣ ನಾವು ವೆಯ್ಟ್ ರೆಡ್ಯೂಸ್ ಆಗ್ತೀವಿ ಅಂತ. ಖಂಡಿತ ಆಗಲ್ಲ. ಬಿಕಾಸ್ 2 ಚಪಾತಿ ತಿಂದ್ರು ನೀವು ಟೈಮ್ಗೆ ತಿಂತಾ ಇದ್ದೀರಾ. 2ನೇ ಮಿಸ್ಟೇಕ್ ನಾವೆಲ್ಲ ಮಾಡ್ತಿರೋದು ಬಂದ್ಬಿಟ್ಟು ನಾವು ನಿಧಾನಕ್ಕೆ ತಿಂದೆ ಫಾಸ್ಟ್ ಆಗಿ ತಿಂತಾ ಇದೀವಲ್ಲ, ಅಲ್ಲಿಂದಾನೆ ನಮ್ಗೆ ಅನಾರೋಗ್ಯ ಶುರು ಆಗ್ತಿದೆ. ಸೊ ಇವತ್ತಿಂದ ನಾವು ಮಾಡ್ಬೇಕಾಗಿರೋದು ಬಾಯಿಗೆ ಹಾಕೊಂಡು ಆ ಲಾಲಾರಸದ ಜೊತೆಗೆ ಮಾಡಿ, ಪೇಸ್ಟ್ ಮಾಡಿ, ಹಿಟ್ ಮಾಡಿ ಅದನ್ನ ಒಳಗ್ ಕಳಿಸ್ಬೇಕಾಗಿರೋದು. 4ನೇ ಪಾಯಿಂಟ್, ಯಾವಾಗ ನಾವು ಫುಡ್ ತಿಂತಾ ಇದೀವೋ ಆವಾಗ ಫುಡ್ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಪ್ರೋಗ್ರಾಮ್ ಆಗಿದ ತಕ್ಷಣ ನಮ್ಮೆಲ್ರಿಗೂ ಕೇಸರಿ ಬಾತು ಉಪ್ಪಿಟ್ಟು ಕೊಡ್ತೀನಿ ಅಂತ ಹೇಳ್ತೀನಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಇಲ್ಲಿಂದ ನಾವು ಹೋಗ್ತಾ ಇದೀವಿ, ಪ್ರೋಗ್ರಾಮ್ ಮುಗಿಯುತ್ತೆ. ಎಲ್ರಿಗೂ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಕೊಡಕ್ ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದೀನಿ. ಈಗ ಆಲ್ರೆಡಿ ನಿಮ್ಮ ಹೊಟ್ಟೆಯಲ್ಲೂ ಬಾಯಲ್ಲೂ ಕೇಸರಿ ಬಾತ್ಗೆ ಉಪ್ಪಿಟ್ಟಿಗೆ ಬೇಕಾಗಿರುವಂತಹ ಎನ್ಸೈಮ್ಸ್ ಆಲ್ರೆಡಿ ಸೆಕ್ರೀಟ್ ಆಗಕ್ ಶುರು ಆಗಿದೆ. ಕಸಕ ಮುಸಕ ಕೊಡಕ್ ಹೋಗ್ತಾ ಇದ್ದೀನಿ 8:15. ಕಸಕ ಮುಸಕ ಏನು ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಏನೂ ರೆಡಿ ಆಗಲ್ಲ. ಅಂದರೆ ನಾನು ಫುಡ್ ತಿನ್ಬೇಕಾದ್ರೆ
ಬೇರೆ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಫ್ರೆಂಡ್ ಬಗ್ಗೆ, ಕೊಲೀಗ್ ಬಗ್ಗೆ, ಎನಿಮಿ ಬಗ್ಗೆ, ಫ್ರೆಂಡ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ ಫ್ರೆಂಡು, ಕೊಲೀಗು, ಎನಿಮಿ ಬಗ್ಗೆ ಎನ್ಸೈಮ್ಸ್ ರೆಡಿ ಆಗುತ್ತೆ ವಿನಃ ಫುಡ್ ಬಗ್ಗೆ ಎನ್ಸೈಮ್ಸ್, ಡೈಜೆಸ್ಟಿವ್ ಜ್ಯೂಸಸ್ ರೆಡಿ ಆಗಲ್ಲ. ನಾನು ಫುಡ್ ತಿನ್ಬೇಕಾದ್ರೆ ಫುಡ್ ಬಗ್ಗೆ ಗಮನಿಸಿದ್ರೆ, ಯೋಚನೆ ಬರೀ ನಾನು ಏನ್ ತಿಂತಾ ಇದ್ದೀನಿ ಅದ್ರ ಬಗ್ಗೆ ಇದ್ರೆ ಸಹ ಯಾವಾಗ ಬೇಗ ಜೀರ್ಣ ಆಗುತ್ತೆ, ಎಷ್ಟು ಬೇಗ ಜೀರ್ಣ ಆಗುತ್ತೋ ಅಷ್ಟು ನಮ್ಗೆ ಆರೋಗ್ಯ ಬರುತ್ತೆ. ಹೊಟ್ಟೆ ಹಸಿದಾಗ ಮಾತ್ರ ಊಟ ಮಾಡ್ಬೇಕು ಅಂತ ಹೇಳಿದೆ, ತಿಂಡಿ ತಿನ್ಬೇಕು ಅಂತ ಹೇಳಿದೆ. ಎಲ್ಲಾ ಸತಿನೂ ಮಾಡಕ್ಕಾಗಲ್ಲ. ಎಷ್ಟ್ ಸತಿ ಆಗುತ್ತೋ ಪ್ರತಿದಿನ ಮಾಡಿ, ಒಂದು ತಿಂಗಳಲ್ಲಿ ಎಷ್ಟ್ ಸತಿ ಆಗುತ್ತೋ ಅಂತ. ಇನ್ನು ಎಷ್ಟೋ ಜನಕ್ಕೆ ನಮ್ಗೆ ಹೊಟ್ಟೆ ಹಸಿವು ಅಂತಿದ್ರೆ ಏನು ಅಂತ ಗೊತ್ತಿಲ್ಲ. ಬಿಕಾಸ್ ಟೈಮ್ ತಿಂದಿರೋದ್ರಿಂದ ಹೊಟ್ಟೆ ಹಸಿವು ಇದುವರೆಗೂ ನಾವು ನೋಡಿಲ್ಲ. 1947, 1960s ಅಲ್ಲೆಲ್ಲ ನಮ್ಮ ಅಜ್ಜ ಮುತ್ತಜ್ಜರದೆಲ್ಲ ಎಷ್ಟೋ ಜನ ಹೊಟ್ಟೆ ಹಸಿವಿಂದ ಸತ್ತೋಗಿದ್ದಾರೆ. ಬಿಕಾಸ್ ಊಟ ಸಿಗ್ತಾ ಇರ್ಲಿಲ್ಲ ಅವಾಗ ಬಡತನದಲ್ಲಿ. ಈಗ ಎಲ್ಲಾ ಕಡೆ ಫುಡ್, ಎಲ್ಲಾ ತರಹ ಫುಡ್ ಸಿಗ್ತಾ ಇದೆ. ಹೊಟ್ಟೆ ಹಸಿವು ಏನು ಅಂತ ಗೊತ್ತಾಗಬೇಕು ಅಂತಿದ್ದರೆ ಗ್ಯಾಪ್ ಬಿಡ್ಬೇಕು. ಗ್ಯಾಪ್ ಬಿಟ್ಟಾಗ ಗೊತ್ತಾಗುತ್ತೆ. ಅದಕ್ಕೇನೆ ನಮ್ಮ ಸಂಪ್ರದಾಯದಲ್ಲಿ ಫಾಸ್ಟಿಂಗ್, ನಮ್ಮ ಸಂಪ್ರದಾಯ ಮಾತ್ರ ಅಲ್ಲ, ಎಲ್ಲಾ ಸಂಪ್ರದಾಯದಲ್ಲೂ ಉಪವಾಸ ಇದೆ. ಹಿಂದೂಸ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಬುದ್ಧಿಸ್ಟ್ ಇರ್ಬೋದು, ಜೈನ್ ಧರ್ಮದವ್ರು ಇರ್ಬೋದು, ಎಲ್ಲಾ ಕಡೆಗೂ ಏನ್ ಗೊತ್ತಾಗಿರೋದು, ಯಾವಾಗ ನಾವು ಹೊಟ್ಟೆ ಹಸಿದಾಗ ಊಟ ಮಾಡ್ತೀವೋ ಅಷ್ಟು ಬೇಗ ಜೀರ್ಣ ಆಗುತ್ತೆ ಅಂತ. ಪಾಯಿಂಟ್ ನಂಬರ್ 4, ಊಟ ಮಾಡ್ಬೇಕಾದ್ರೆ ಏನು ಊಟ ಇದೆಯೋ ಅದ್ರ ಕಡೆಗೆ ಅವೇರ್ನೆಸ್ ಇಂದ ಥಿಂಕ್ ಮಾಡ್ಬಿಟ್ಟು ಮಾಡಿ. ನೆಕ್ಸ್ಟ್ ಪಾಯಿಂಟ್ ನಂಬರ್ 6, ಎಷ್ಟಾಗುತ್ತೋ ಅಷ್ಟು ಬಿಳಿ ಸಕ್ಕರೆಯನ್ನ ಅವಾಯ್ಡ್ ಮಾಡಿ. ಎಷ್ಟಾಗುತ್ತೆ ನನ್ಗೆ ಗೊತ್ತು, ಕಂಪ್ಲೀಟ್ ಅವಾಯ್ಡ್ ಮಾಡಕ್ ಆಗಲ್ಲ ಅಂತ. ಮನೇಲಿ ಅವಾಯ್ಡ್ ಮಾಡಕ್ಕಾಗತ್ತಾ? ಅವಾಯ್ಡ್ ಮಾಡಕ್ಕಾಗತ್ತೆ. ಹೋಟ್ಲಲ್ಲಿ ಅವಾಯ್ಡ್ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ರಿಲೇಟಿವ್ಸ್ ಮನೇಲಿ ಹೋಗಿರ್ತೀವಿ, ಅವಾಯ್ಡ್ ಮಾಡಕ್ಕಾಗತ್ತಾ? ಅವಾಯ್ಡ್ ಮಾಡಕ್ಕಾಗಲ್ಲ. ಮತ್ತೆ ಹೇಳ್ತಾ ಇದೀನಿ, 90 ಸತಿ ಟೀ ಕುಡಿದ್ರೆ, ಕಾಫಿ ಕುಡಿದ್ರೆ, ಹಾಲು ಕುಡಿದ್ರೆ ಅದರಲ್ಲಿ 20-30 ಸತಿನಾದರೂ ಜೇನುತುಪ್ಪದ ಜೊತೆನೋ ಅಥವಾ ಬೆಲ್ಲದ ಜೊತೆನೋ ಕುಡಿಯಕ್ಕಾಗತ್ತಾ ಅಂತ ನೋಡಿ. ಅಷ್ಟು ನಿಮ್ಮ ಹೆಲ್ತ್ ಇಂಪ್ರೂವ್ ಹಾಕೊಂಡು ಹೋಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಬಗ್ಗೆ 20 ಮಿನಿಟ್ಸ್ ಗಿಂತ ಮುಂಚೆ ಯಾವುದು ಲಿಕ್ವಿಡ್ ಐಟಮ್ಸ್ ತಗೋಬೇಡಿ. 20 ಮಿನಿಟ್ಸ್ ಆದ್ಮೇಲೆ ತಿಂದಾದ್ಮೇಲೆ ಯಾವುದು ದಯವಿಟ್ಟು ಲಿಕ್ವಿಡ್ ಐಟಮ್ಸ್ ಅನ್ನ ತಿನ್ನಕ್ ಹೋಗ್ಬೇಡಿ, ಕುಡಿಯಕ್ ಹೋಗ್ಬೇಡಿ. ಯಾವಾಗ ನಮ್ಮ ಹೊಟ್ಟೆಯಲ್ಲಿ ಹೊಟ್ಟೆ ಹಸಿದಾಗಿರುತ್ತೋ ಹೈಡ್ರೋಕ್ಲೋರಿಕ್ ಆಸಿಡ್ ರೆಡಿ ಆಗುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್ ಹೆಂಗಿದೆ ಅಂತಿದ್ರೆ, ಕಬ್ಬಿಣ ಕೊಟ್ಟರು ಜೀರ್ಣ ಮಾಡೋ ಶಕ್ತಿ ಇದೆ, ಕಲ್ಲು ಕೊಟ್ಟರು ಜೀರ್ಣ ಮಾಡೋ ಶಕ್ತಿ ಇದೆ. ಆದರೆ ನಮ್ ಆರ್ಡಿನರಿ ಇಡ್ಲಿನೇ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ, ಚಪಾತಿನೇ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆ ಅಂತಿದ್ರೆ ನಾವು ನೀರು ಕುಡಿದು ಆ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ನಾವು ಡೈಲ್ಯೂಟ್ ಮಾಡಕ್ ಬಿಡ್ತಾ ಇದೀವಿ. ಸರ್, ಹೈಡ್ರೋಕ್ಲೋರಿಕ್ ಆಸಿಡ್ ಬಂದ್ರೆ ಹೊಟ್ಟೆ ಎಲ್ಲ ಸುಟ್ಟು ಹೋಗ್ಬೇಕಲ್ಲ. ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ಹೊಟ್ಟೆ ಮೇಲೆ ಕುಡಿದು ಬಿಡ್ತೀವೋ, ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಸೆಕ್ರೆಟ್ ಆಗುತ್ತೆ ಎನ್ಸೈಮ್ಸ್ ತರ. ಆ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಅದು ಡೈಲ್ಯೂಟ್ ಮಾಡೋ ಶಕ್ತಿ ಅದರಲ್ಲಿ ಇರೋದು. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ 20 to 25 ಮಿನಿಟ್ಸ್ ವಾಚ್ ನೋಡ್ಕೊಂಡು ಮಾಡಕ್ಕಾಗಲ್ಲ. ಸುಮಾರು 20 to 30 ನಿಮಿಷ ಮುಂಚೆ, ಸುಮಾರು ಊಟ ಆದ್ಮೇಲೆ ಟೈಮ್ ನೋಡ್ಕೊಂಡೇ ಇರೋದಲ್ಲ. 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು, 20 ಆಯ್ತು, 29 ಆಯ್ತು, 30 ನಿಮಿಷ ಆಯ್ತು, ಹಂಗಲ್ಲ. ಸುಮಾರು ಒಂದು 20 to 30 ನಿಮಿಷ ಗ್ಯಾಪ್ ಕೊಟ್ಟಿದ್ರಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಸಖತ್ತು ಪವರ್ಫುಲ್ ಇರೋದ್ರಿಂದ ಮ್ಯೂಕಸ್ ಜೊತೆ ಸೇರ್ಕೊಂಡು ಅದು ಎಲ್ಲಾ ತರಹ ಫುಡ್ ಅನ್ನು ಡೈಜೆಸ್ಟ್ ಮಾಡುತ್ತೆ. ಯಾರ್ಯಾರು ಎಷ್ಟೋ ಈಗ ಏನಾಗ್ತಿದೆ ಅಂದ್ರೆ, ಮುಂಚೆನಾದ್ರು ಊಟ ಮಾಡ್ತಾ ಇದ್ರು, ಆಮೇಲೆ ನೀರು ಕುಡಿತಾ ಇದ್ರು. ಈಗ ಒಂದು ಬಾಯಿ ಊಟ, ಒಂದು ಬಾಯಿ ನೀರು. ಅದು ಎಲ್ಲಾ ಕಡೆನೂ ಬರ್ಗರ್ ಜೊತೆ ಪೆಪ್ಸಿ ಅಲ್ವಾ, ಪಿಜ್ಜಾ ಜೊತೆ ಕೋಕು, ಎಲ್ಲಾ ಫ್ರೀ ಕೊಡ್ತಿದ್ದಾರೆ. ಅಲ್ಲೇ ಯೋಚನೆ ಮಾಡ್ಬೇಕು ಯಾಕೆ ಫ್ರೀ ಕೊಡ್ತಿದ್ದಾರೆ ಅಂತ. ಸಮಥಿಂಗ್ ಹಾನಿಕರ ನಮ್ಮ ಶರೀರಕ್ಕೆ. ಸೊ 20 ಮಿನಿಟ್ಸ್ ಬಿಫೋರ್, 20 ಮಿನಿಟ್ಸ್ ಆಫ್ಟರ್, ಹಾಫ್ ಅನ್ ಅವರ್ ಆದ್ರೆ ಹಾಫ್ ಅನ್ ಅವರ್, ಹಾಫ್ ಅನ್ ಅವರ್ ಆದ್ರೆ ಹಾಫ್ ಅನ್ ಅವರ್. ನನ್ಗೆ ಗೊತ್ತು ಫಸ್ಟ್ 3 ವಾರ ಕಷ್ಟ ಆಗುತ್ತೆ. ಬಿಕಾಸ್ ನಮ್ಗೆ ಆ ತರ ಅಭ್ಯಾಸ ಆಗಿರೋದ್ರಿಂದ, ನೀರಿಲ್ದೆ ಇರಕ್ ಆಗದೆ ಇರೋದ್ರಿಂದ ಅಭ್ಯಾಸ ಆಗಿದೆ. ಚೂರಿಂದ ಮಾಡಿ. ಫಾರ್ ಎಕ್ಸಾಂಪಲ್, ಎಷ್ಟೋ ಜನಕ್ಕೆ ಬರುತ್ತೆ, ಸರ್ ಬಿಕ್ಕಳಿಕೆ ಬಂದ್ರೆ ಏನ್ ಮಾಡೋದು? ನೀರು ಕುಡಿಬೋದಾ? ಕುಡಿಬೋದು. ಎಷ್ಟು ನೀರು ಕುಡಿಬೇಕು? ನೀರು ಕುಡಿದು ನೀರು ಗಂಟ್ಲು ಮತ್ತೆ ಇಲ್ಲಷ್ಟೊತ್ತಿಗೆನೆ ಮುಗ್ದೋಗ್ಬಿಡ್ಬೇಕು. ನೀರು ಹೊಟ್ಟೆ ಒಳಗೆ ಸೇರ್ಕೊಳ್ಳೋಂಗಿಲ್ಲ. ಸರ್, ಖಾರ ಆಗ್ತಾ ಇದೆ, ಏನಕ್ಕೆ ಸರ್, ಏನಕ್ಕೆ ಖಾರ ಆಗ್ತಿದೆ ಅಂತ ಯೋಚನೆ ಮಾಡ್ಬೇಕು. ನಿಮ್ ಶರೀರ ಹೇಳ್ತಾ ಇದೆ ಇದು ತಿನ್ಬೇಡ, ತಿಂದೇ ಇರಕ್ಕಾಗಲ್ಲ. ಆ ಟೈಮಲ್ಲಿ ಚೂರೇ ಚೂರು ಆ ಖಾರ ಸಹಿಸ್ಕೊಳ್ಳೋಕ್ಕೋಸ್ಕರ ತಿನ್ಬೇಕು. ನೆಕ್ಸ್ಟ್ ಟೈಮ್ ಇಂದ ಆ ಫುಡ್ ಅನ್ನ ಅವಾಯ್ಡ್ ಮಾಡ್ಬೇಕು.
ಯಾಕೆ ಬಿಕ್ಕಳಿಕೆ ಬರ್ತಾ ಇದೆ? ಫುಡ್ ತಿಂತಾ ಇದ್ದೀರಾ, ಯೋಚನೆ ಇನ್ನೆಲ್ಲೋ ಇದ್ದರೆ ಬಿಕ್ಕಳಿಕೆ ಬರುತ್ತೆ. ಮತ್ತೆ ಶರೀರ ಹೇಳ್ತಾ ಇದೆ ನಿಮಗೆ, ನಿಮ್ಮ ಶರೀರ ನಿಮ್ಮ ಹತ್ರ ಮಾತಾಡ್ತಾ ಇದೆ, ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಅಂತ ನಿಮಗೆ ಸೂಚನೆ ಕೊಡ್ತಾ ಇದೆ. 90% ಫುಡ್ ಡೈಜೆಸ್ಟ್ ಆಗೋದು ನಮ್ಮ ಬಾಯಲ್ಲೇ. ಇಲ್ಲಾಂದ್ರೆ ಹಿಂಗೆ ಹೇಳ್ತೀನಿ, 90% ನಮ್ಮ ಫುಡ್ಡು, ನಮ್ಮ ಏನು ಊಟ ಮಾಡ್ತೀವೋ ಅದು ಜೀರ್ಣ ಆಗ್ಬೇಕಾಗಿರೋದು, ಜೀರ್ಣ ಮಾಡಬೇಕಾಗಿರೋದು ನಮ್ಮ ಬಾಯಲ್ಲೇ. ಎಷ್ಟೋ ಜನ ಆಲೂಗಡ್ಡೆ ತಿಂತಾರೆ, ಆಲೂಗಡ್ಡೆಯಾಗೆ ಹೋಗುತ್ತೆ, ಆಲೂಗಡ್ಡೆಯಾಗೆ ಇರುತ್ತೆ, ನೆಕ್ಸ್ಟ್ ಡೇ ಬೆಳಗ್ಗೆ ಆಲೂಗಡ್ಡೆಯಾಗೆ ಬೀಳುತ್ತೆ. ಅಂದ್ರೆ ಸರಿಗೆ ಅವ್ರು ಊಟ ಮಾಡಿಲ್ಲ ಅಂತ ಅರ್ಥ. ಏನು ಮಾಡಕ್ಕಾಗಲ್ಲ ನಮ್ಗೆ. ಏನ್ ಮಾಡ್ಬೇಕು? ಬಾಯಿಗೆ ಗೊತ್ತಾಗಬೇಕು ಏನ್ ಫುಡ್ ಅಂತ. ನೋಡಿ, ಯಾರು ಈ ಸೆಂಟೆನ್ಸ್ ಹೇಳಿಲ್ಲ. ಬಾಯಿಗೆ ಗೊತ್ತಾಗಬೇಕು ಆಲೂಗಡ್ಡೆನ, ಬಜ್ಜಿನ, ಬೋಂಡಾನ, ರೈಸ, ರಾಗಿ ಅಂತ. ಥ್ರೋಟ್ ಇಂದ ಸ್ಟಮಕ್ ವರ್ಗೆ ಅದ್ ಏನ್ ಫುಡ್ ಅಂತಾನೆ ಗೊತ್ತಾಗಬಾರ್ದು. ಕೆಳಗಡೆ ಹೋಗುವಷ್ಟರಲ್ಲೇನೆ ಅದು ಪೂರ್ತಿ ಹಿಟ್ಟು ತರ ಮಾಡಿ ಕಳಿಸ್ಬೇಕು. ಈಗ ಫಸ್ಟ್ 1 ವಾರ 2 ವಾರ ಹೊಟ್ಟೆ ನಿಮ್ಗೆ ಕಂಪ್ಲೇಂಟ್ ಮಾಡುತ್ತೆ, ಇಷ್ಟು ವರ್ಷಗಳು ನನ್ಗೆ ಗೊತ್ತಾಗ್ತಾ ಇತ್ತು ನೀನೇನ್ ತಿಂತಾ ಇದೆಯಾ ಅಂತ, ಈಗ 1-2 ವಾರದಿಂದ ಗೊತ್ತಾಗ್ತಾ ಇಲ್ಲ, ಕಂಪ್ಲೇಂಟ್ ಮಾಡಕ್ ಶುರು ಮಾಡಿದೆ ಅಂತಿದ್ರೆ ಕರೆಕ್ಟ್ ಆಗಿ ಊಟ ಮಾಡ್ತಿದ್ದೀರಾ ಅಂತ. ಮತ್ತೆ ಖುಷಿಯಾಗಿದೆ, ಸ್ಟಮಕ್ ಖುಷಿಯಾಗಿಲ್ಲ. ಆಕ್ಚುಲಿ ಹೊಟ್ಟೆ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದೆ, ಲೇ ಭಗವಂತ ನಿನಗೆ ಹಲ್ಲು ಕೊಟ್ಟಿರೋದು ಬಾಯಲ್ಲೇ 90% ಅಗದ್ಬಿಟ್ಟು ಜೀರ್ಣ ಮಾಡ್ಕೊಳ್ಳೋದು 90% ಬಾಯಲ್ಲೇ ಅಂತ ಕಳಿಸಿರೋದು. ಹಂಗಂಗೆ ನುಗ್ತಾ ಇದ್ರೆ ಟೈಮ್ ಇಲ್ಲ ಅಂತ ಟಪ 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 ಅಂತ ಬೀಳ್ತಾ ಇದೆಯಲ್ಲ. ಯಾರಿಗಾದ್ರೂ ಹೊಟ್ಟೆಯಲ್ಲಿ ಹಲ್ಲಿದ್ಯಾ? ಇಲ್ಲ. ಯಾರಿಗಾದ್ರೂ ಹೊಟ್ಟೆಯಲ್ಲಿ ಮಿಕ್ಸಿ ಇದೆಯಾ? ಇಲ್ಲ. ಯಾರಿಗಾದ್ರೂ ಹೊಟ್ಟೆಯಲ್ಲಿ ಗ್ರೈಂಡರ್ ಇದೆಯಾ? ಇಲ್ಲ. ಅಂದರೆ ನಮ್ ಹಲ್ಲು, ನಮ್ ಮಿಕ್ಸಿ, ನಮ್ ಗ್ರೈಂಡರು ನಮ್ ಬಾಯೇ. ಎಷ್ಟಾಗುತ್ತೋ ಅಷ್ಟಾಗಿರಿ. ಬೇರೆಯವರೆಲ್ಲ ಬೇಗ ಊಟ ಮಾಡ್ಬಿಟ್ಟು ಅವ್ರದ್ದು ಯಶಸ್ಸು ಗಳಿಸಕ್ಕೋಸ್ಕರ ಹೋಗ್ಬಿಡ್ಲಿ, ಪರವಾಗಿಲ್ಲ. ಕೂತ್ಕೊಂಡು ಊಟ ಮಾಡಿ ಅವ್ರು ನಮ್ಗಿಂತ ಸ್ಪೀಡ್ ಆಗಿ ಲೈಫಲ್ಲಿ ಹೋಗ್ಲಿ, ಇಟ್ಸ್ ಓಕೆ. ಎಲ್ಲೋ ಒಂದ್ ಕಡೆ ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ, ಏನೇನ್ ಫುಡ್ ತಿಂದಿರ್ತಾರೋ, ಸರಿಗ್ ತಿಂದೇ ಇರೋದ್ರಿಂದ ಎಷ್ಟು ಸಂಪಾದನೆ ಮಾಡಿರ್ತಾರೋ ಹಾಸ್ಪಿಟಲ್ ಕಟ್ತಾ ಇರ್ತಾರೆ. ನಾವು ಆವಾಗ ಇನ್ನಷ್ಟು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ, ಯಾರು ಜಾಸ್ತಿ ಸಂಪಾದನೆ ಮಾಡ್ತಾರೆ ಇಂಪಾರ್ಟೆಂಟ್ ಅಲ್ಲ, ಯಾರು ಎಷ್ಟು ಬೇಗ ಸಂಪಾದನೆ ಮಾಡ್ತಾರೆ ಇಂಪಾರ್ಟೆಂಟ್ ಅಲ್ಲ, ಯಾರು ಜಾಸ್ತಿ ಉಳಿಸ್ತಾರೆ, ಯಾರು ಲಾಸ್ಟ್ ಅಲ್ಲಿ ಫಸ್ಟ್ ಬರ್ತಾರೆ ಅದು ಇಂಪಾರ್ಟೆಂಟ್. ಸೊ ನಿಧಾನಕ್ಕೆ ಮಾಡೋಣ. 90% ಡೈಜೆಷನ್ ಅಂದರೆ, ಇನ್ನೊಂದ್ಸತಿ ನಿಮ್ಗೆಲ್ಲ ಜ್ಞಾಪಿಸ್ತಾ ಇದ್ದೀನಿ, ಹೊಟ್ಟೆ ಗೊತ್ತಾಗಬಾರ್ದು ಆಲೂಗಡ್ಡೆ ಬಂದಿದ್ಯಾ ರಾಗಿ ಮಾಲ್ಟ್ ಬಂದಿದ್ಯಾ ಅಂತ ಹೊಟ್ಟೆ ಗೊತ್ತಾಗಬಾರ್ದು. ಬಾಯಲ್ಲೇನೆ ಸುಮಾರು ಅಗದ್ಬಿಟ್ಟು ಮುಗಿಸ್ಕೊಂಡ್ಬಿಡ್ಬೇಕು. ಇದು ಎಷ್ಟೋ ಪಾಯಿಂಟ್ಸ್ ಮಾತಾಡ್ತಾ ಇದ್ದೀನಿ, ಈ 2 ಪಾಯಿಂಟ್ ಅಂತೂ ಜ್ಞಾಪಕ ಇಟ್ಕೊಳ್ಳಬೇಕು. ಒಂದು ಹೊಟ್ಟೆ ಹಸಿದಾಗ, ಇನ್ನೊಂದು 90% ಜೀರ್ಣ ಮಾಡಬೇಕಾಗಿರೋದು ನಮ್ಮ ಬಾಯಿ ಒಳಗೇನೆ. ವೆರಿ ಇಂಪಾರ್ಟೆಂಟ್. ಬಾಯಿ ಮುಚ್ಚಿಬಿಟ್ಟು ಅಗಿಬೇಕು. ಎಷ್ಟೋ ಜನ ನಾವ್ ಹೆಂಗ್ ಊಟ ಮಾಡ್ತೀವಿ ಅಂದ್ರೆ ಬಾಯಿಗೆ ಹಾಕ್ಬಿಡ್ತೀವಿ, ಏನಾಗುತ್ತೆ ಅಂತಿದ್ರೆ ಗಾಳಿ ಒಳಗೆ ಹೋಗ್ತಾ ಇದೆ, ಬಾಯಿಯೊಳಗೆ ಜೀರ್ಣ ಮಾಡ್ಕೊಳ್ಳಕ್ಕೆ ಗಾಳಿ ವಿರುದ್ಧ, ಹೊಟ್ಟೆಯೊಳಗೆ ಜೀರ್ಣ ಮಾಡ್ಕೊಳ್ಳಕ್ಕೆ ನೀರು ವಿರುದ್ಧ ಅಂತೆ. ಇನ್ನೊಂದ್ಸತಿ ಜ್ಞಾಪಿಸ್ತಾ ಇದ್ದೀನಿ, ಬಾಯಿಯೊಳಗೆ ಜೀರ್ಣ ಆಗ್ಬೇಕು ಅಂತಿದ್ರೆ ಬಾಯಿಯೊಳಗೆ ಫುಡ್ ಹಾಕೋಬೇಕು, ಬಾಯಿ ಮುಚ್ಚಿಬಿಟ್ಟು ಅಗಿಬೇಕು. ಓಕೆ, ಎಷ್ಟು ಬೇಕು ಅಷ್ಟೇ ನೀರು ಕುಡಿಬೇಕು ಬಿಕ್ಕಳಿಕೆ ಬಂದಾಗ ಅಥವಾ ಖಾರ ಅನ್ನಿಸಿದಾಗ. ಇಲ್ಲಾಂದ್ರೆ 20 ಮಿನಿಟ್ಸ್ ಬಿಫೋರ್, 20 ಮಿನಿಟ್ಸ್ ಆಫ್ಟರ್. ಒಂದು 3 ವಾರದಲ್ಲಿ ಯಾರ್ಯಾರಿಗೆ ತೂಕ ಕಂಟ್ರೋಲ್ ತಗೊಂಡ್ಬರ್ಬೇಕು ಅಂತಿದ್ಯೋ ಆಲ್ರೆಡಿ ಶುರು ಆಗಿರುತ್ತೆ. ಯಾರ್ಯಾರಿಗೆ ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಿದ್ಯೋ ಅವ್ರಿಗೆಲ್ಲ ಶುರು ಆಗುತ್ತೆ. ಟಿವಿ ಅವಾಯ್ಡ್ ಮಾಡಿ, ಬಿಕಾಸ್ ಇಮೋಷನ್ಸ್ ಇರುತ್ತೆ ಟಿವಿಯಲ್ಲಿ, ಆ ಫುಡ್ ಮೇಲೆ ಅದು ಪರಿಣಾಮ ಆಗುತ್ತೆ. ಬುಕ್ ಅನ್ನ ಅವಾಯ್ಡ್ ಮಾಡಿ. ಎಷ್ಟೋ ಜನ ನ್ಯೂಸ್ ಪೇಪರ್ ಓದ್ತಾ ಇರ್ತೀರಾ, ಬುಕ್ ಓದ್ತಾ ಇರ್ತೀರಾ, ಫುಡ್ ಅದನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಯಾವಾಗ ಫುಡ್ ಊಟ ಮಾಡ್ತಾ ಇದೀವೋ ಊಟ ಮಾತ್ರ ಮಾಡಿ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನಮ್ಮ ಸಂಪ್ರದಾಯದಲ್ಲಿತ್ತು, ಈಗ ಬಿಟ್ಟು ಹೋಗ್ತಾ ಇದೆ, ಚೇರ್ ಮೇಲೆ ಕೂತ್ಕೊಂಡು 2 ಕಾಲ್ಗಳನ್ನ ಫೋಲ್ಡ್ ಮಾಡ್ಕೊಂಡು ಮಾಡಿ. ಚೇರ್ ಮೇಲೆ ಕೂತ್ಕೊಳ್ಳೋಂಗಿಲ್ಲ ಆಕ್ಚುಲಿ, ಮಾಡಿದ್ರು ಸಹ ಎಲ್ಲಿಗಾರು ಹೋಗಿರ್ತೀರಾ, ಅವ್ರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, 2 ಕಾಲನ್ನ ಈ ತರ ಚಕ್ಕಂಬಟ್ಲೆ ಹಾಕೊಂಡು ಕೂತ್ಕೊಳ್ಳೋ. ಯಾವಾಗ ನಾವು ಕಾಲನ್ನ ನೇತಾಕ್ಬಿಟ್ಟು ಊಟ ಮಾಡ್ತೀವೋ ಪೂರ್ತಿ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಇಲ್ಲಿಂದ ಕೆಳಗಡೆ ಹೋಗ್ತಾ ಇದೆ. ಯಾವಾಗ ನಾವು ಚಕ್ಕಂಬಟ್ಲೆ ಹಾಕೊಂಡು ಕೂತ್ಕೊಳ್ತೀವೋ ಬ್ಲಡ್ ಸರ್ಕ್ಯುಲೇಷನ್ ಕೆಳಗಡೆ ಹೋಗಲ್ಲ. ನಮ್ಗೆ ಬೇಕಾಗಿರೋ ಅಂಗಾಂಗಗಳೆಲ್ಲ ಏನೇನ್ ಬೇಕು, ಎಸ್ಪೆಷಲಿ ಡೈಜೆಷನ್ ಬೇಕಾಗಿರೋದೆಲ್ಲ ಈ ಹಿಪ್ಸ್ ಇಂದ, ಸೊಂಟದಿಂದ ಮೇಲೇನೆ ಇರೋದು. ಯಾವಾಗ ಚಕ್ಕಂಬಟ್ಲೆ ಹಾಕೊಂಡು ಕೂತ್ಕೊಂಡು ಊಟ ಮಾಡ್ತೀವೋ ಸಿಕ್ಕಾಪಟ್ಟೆ ಬೇಗ ಡೈಜೆಸ್ಟ್ ಆಗುತ್ತೆ. ಅದಾದ್ಮೇಲೆ ಕೂತ್ಕೊಂಡೇನೆ ಊಟ ಮಾಡ್ಬೇಕಾಗಿರೋದು.
ಊಟ ಆದ್ಮೇಲೆ ಒಂದು 20 ಮಿನಿಟ್ಸ್ ಆದ್ರೆ ಗ್ಯಾಪ್ ಕೊಡಿ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ. ಸ್ನಾನ ಆದ್ಮೇಲೆ 1 ಅವರ್ ಗ್ಯಾಪ್ ಕೊಡ್ಬೇಕಂತೆ ಊಟ ಮಾಡೋಕ್ಕಿಂತ ಮುಂಚೆ. ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಸಾರಿ ರಿವರ್ಸ್ ಹೇಳಿದೆ. ಊಟ ಆದ್ಮೇಲೆ ಸ್ನಾನ 1 ಅವರ್ ತಗೋಬೇಕಂತೆ. ಸ್ನಾನ ಮಾಡೋಕೆ ಹೋಗೋಕ್ಕಿಂತ ಮುಂಚೆ 1 ಅವರ್ ಗ್ಯಾಪ್ ಇರಬೇಕು. ಸ್ನಾನ ಆದ್ಮೇಲೆ 20 to 30 ಮಿನಿಟ್ಸ್ ಗ್ಯಾಪ್ ಇದ್ರೆ ಒಳ್ಳೇದು. ಅದೆಲ್ಲ ಸೆಕೆಂಡರಿ ಬೋನಸ್. ಮಾಡಕ್ಕಾದ್ರೆ ಮಾಡೋಣ, ಇಲ್ಲ ಅಂತಿದ್ರೆ ಇದೆರಡನ್ನಂತೂ ಮಾಡ್ಲೇಬೇಕು. ಒಂದು ಬಂದ್ಬಿಟ್ಟು ಹೊಟ್ಟೆ ಹಸಿದಾಗ ಊಟ ಮಾಡ್ಬೇಕು, ಎರಡನೇದು ಬಂದ್ಬಿಟ್ಟು 90% ಜೀರ್ಣ ಮಾಡ್ಕೋಬೇಕಾಗಿರೋದು ನಾವು ಬಾಯಲ್ಲೇ. ಯಾವಾಗ 90% ಜೀರ್ಣ ಆಗುತ್ತೆ ಬಾಯಲ್ಲೇ? 20 ಮಿನಿಟ್ಸ್ ಬಿಫೋರ್, 20 ಮಿನಿಟ್ಸ್ ಆಫ್ಟರ್, ಪ್ಲಸ್ ಬಾಯಿ ಮುಚ್ಕೊಂಡು ಅಗಿಯುವಂಥದ್ದು. ಇದನ್ನ ಪ್ರಾಕ್ಟೀಸ್ ಮಾಡಿ. 1 ವಾರದಲ್ಲೇ ನಿಮ್ಗೆ ಲಾಭಗಳು ಬರೋಕ್ ಶುರು ಆಗುತ್ತೆ. 2-3 ವಾರಗಳಲ್ಲಿ ನಿಮ್ಮ ಎನಿಮಾ ಜೊತೆಗೆ ಇದನ್ನು ಮಾಡಕ್ ಶುರು ಮಾಡ್ಬಿಟ್ರೆ ನೀವೇ ಬಂದ್ಬಿಟ್ಟು ಹಂಚ್ಕೊಳ್ತೀರಾ. ಇದು ಇಟ್ ಇಸ್ ನಥಿಂಗ್ ಬಟ್ ಮ್ಯಾಜಿಕ್, 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 ಮ್ಯಾಜಿಕ್. Thank you so much. All the best. Good luck. Healthy life, happy life. Happy life, healthy life. Take care. Good luck.